Welcome to English So Easy. ಸ್ಟೂಡೆಂಟ್ಸ್, ಇವತ್ತು ನಡೆದಿರೋ ಸೆಕೆಂಡ್ ಪಿ ಯು ಸಿ ಫಸ್ಟ್ ಟೆಸ್ಟ್ ಆಗಸ್ಟ್ 2026 ಇಂಗ್ಲೀಷ್ ಪೇಪರ್ ಹೇಗಿತ್ತು? ಐ ಆಮ್ ಶ್ಯೂರ್ ಯು ಆರ್ ಆಲ್ ಸೂಪರ್ ಈಗರ್ ಟು ಚೆಕ್ ಯರ್ ಆನ್ಸರ್ಸ್ ಆ್ಯಂಡ್ ಸಿ ಹೌ ಮಚ್ ಯು ಹ್ಯಾವ್ ಸ್ಕೋರ್ಡ್, ರೈಟ್? ಸೊ ತಡ ಮಾಡದೆ ಲೆಟ್ ಅಸ್ ಸಾಲ್ವ್ ದಿಸ್ ಎಂಟೈರ್ ಕ್ವೆಶ್ಚನ್ ಪೇಪರ್ ಸ್ಟೆಪ್ ಬೈ ಸ್ಟೆಪ್ ವಿತ್ ಕ್ಲಿಯರ್ ಕನ್ನಡ ಎಕ್ಸ್ಪ್ಲನೇಷನ್ಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾರ್ಟ್ ಎ. Answer the following questions by choosing the right options. Romeo feels that he had not seen Dash until he met Juliet. ಬ್ಲ್ಯಾಕ್ ಬ್ರ್ಯೂಡ್ ನೈಟ್ ಅಂತಿದೆ, ಇದು ಬ್ರೋಡ್ ನೈಟ್ ಇರಬೇಕಿತ್ತು. ಸ್ನೋಯಿ ಡವ್, ಟ್ರೂ ಬ್ಯೂಟಿ ಆ್ಯಂಡ್ ಇಥಿಯೋಪ್ಸ್ ಇಯರ್. ಇದಕ್ಕೆ ಸರಿಯಾದ ಉತ್ತರ ಸಿ, ಟ್ರೂ ಬ್ಯೂಟಿ. ರೋಮಿಯೋ ಜೂಲಿಯೆಟ್ನ ಮೊದಲನೇ ಬಾರಿ ನೋಡಿದಾಗ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ಅಂತ ಹೇಳ್ತಾನೆ. ನಿಜವಾದ ಸೌಂದರ್ಯವನ್ನು ಆಕೆಯಲ್ಲೇ ಕಂಡೆ ಅಂತ ಅವನು ಭಾವಿಸ್ತಾನೆ. ನೆಕ್ಸ್ಟ್ ಕ್ವೆಶ್ಚನ್. The Dash forbade the rulers to make money through gambling. The correct answer to this is Germans. ಇಲ್ಲಿ ಕೊಟ್ಟಿರೋ ಆಪ್ಷನ್ಸು ಪೀಪಲ್ ಆಫ್ ಮೊನಾಕೋ, ಇಟಾಲಿಯನ್ಸ್, ಫ್ರೆಂಚ್ ಅಂತಿದೆ. ಈ ಮೂರೂ ಅಲ್ಲ, ಇಟ್ ಈಸ್ ಜರ್ಮನ್ಸ್. 2 ಡಿಯರ್ ಕಥೆಯಲ್ಲಿ ಜರ್ಮನಿಯ ರಾಜರು, ಜರ್ಮನ್ ಸಾವರನ್ಸ್ ಜೂಜಾಟ, ಗ್ಯಾಮ್ಲಿಂಗ್ ಮೂಲಕ ಹಣ ಗಳಿಸೋದನ್ನು ನಿಷೇಧಿಸಿದರು. ಫೋರ್ಬೇಡ್ ಅಂತಂದರೆ ನಿಷೇಧಿಸುವುದು ಅಂತ ಅರ್ಥ. ನೆಕ್ಸ್ಟ್ ಕ್ವೆಶ್ಚನ್. ದ ಕ್ರಿಮಿನಲ್ಸ್ ಫುಡ್ ವಾಸ್ ಫೆಚ್ಡ್ ಫ್ರಮ್. ಎಲ್ಲಿಂದ ಕ್ರಿಮಿನಲ್ ಊಟ ತರಲಾಗುತ್ತಿತ್ತು? ಆಪ್ಷನ್ಸ್ ಆರ್ ಗೇಮಿಂಗ್ ಹೌಸ್, ಪ್ಯಾಲೇಸ್ ಕಿಚನ್, ದ ಸೋಲ್ಜರ್ಸ್ ಕಿಚನ್, ದ ಪ್ಯಾಲೇಸ್. ದ ಕರೆಕ್ಟ್ ಆನ್ಸರ್ ಟು ದಿಸ್ ಈಸ್ ಆಪ್ಷನ್ ಬಿ, ದ ಪ್ಯಾಲೇಸ್ ಕಿಚನ್. ನೆಕ್ಸ್ಟ್ ಕ್ವೆಶ್ಚನ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್, life does not tarry with dash. Options are today, yesterday, day after tomorrow, tomorrow. ಅಂದರೆ ಪ್ರಶ್ನೆ ಏನು ಅಂತಂದರೆ, ಖಲೀಲ್ ಗಿಬ್ರಾನ್ ಅವರ ಆನ್ ಚಿಲ್ಡ್ರನ್ ಕವಿತೆಯಲ್ಲಿ ಜೀವನವು ಎಲ್ಲಿ ಹೋಗುವುದಿಲ್ಲ, ಹಿಂದಕ್ಕೆ ಹೋಗೋದಿಲ್ಲ, ಮತ್ತು ನೆನ್ನೆಯ ದಿನದೊಂದಿಗೆ ನಿಲ್ಲುವುದಿಲ್ಲ ಅಂತ ಇರೋದಲ್ವಾ. ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್ ನಾರ್ ಟ್ಯಾರೀಸ್ ವಿತ್ ಎಸ್ಟರ್ಡೇ ಅಂತ ಹೇಳಲಾಗಿದೆ ಅಲ್ವಾ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಎಸ್ಟರ್ಡೇ. ಅದಕ್ಕೆ ನೀವು ಪೋಮ್ಸ್ಗಳನ್ನೆಲ್ಲ ಸರಿಯಾಗಿ ಓದಿ ಅದನ್ನು ಆಲ್ಮೋಸ್ಟ್ ನೀವು ಚೆನ್ನಾಗಿ ಮೆಮೊರೈಸ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು ಈ ಥರ ಪ್ರಶ್ನೆಗಳನ್ನ ಆನ್ಸರ್ ಮಾಡೋದಕ್ಕೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದ ಕಂಟ್ರಿ ದಟ್ ಹ್ಯಾಸ್ ರೆಕಗ್ನೈಸ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾಂಟ್ರಿಬ್ಯೂಷನ್ ಈಸ್, ದ ಆನ್ಸರ್ ಇಸ್ ಆಪ್ಷನ್ ಡಿ, ಈಕ್ವೆಡರ್. ಇಲ್ಲಿ ಕೊಟ್ಟಿರುವ ಬೊಲಿವಿಯಾ, ಇಂಡಿಯಾ, ಸೌತ್ ಆಫ್ರಿಕಾ ಇದ್ಯಾವುದೂ ಅಲ್ಲ. ಈಕ್ವೆಡರ್ ಇಸ್ ದ ಕರೆಕ್ಟ್ ಆನ್ಸರ್. ವಂದನಾ ಶಿವ ಅವರ ಪ್ರಬಂಧದಲ್ಲಿ ಈಕ್ವೆಡರ್ ದೇಶವು ತನ್ನ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದಲ್ಲಿ ರೈಟ್ಸ್ ಆಫ್ ನೇಚರ್ ಅಂದರೆ ಪ್ರಕೃತಿಯ ಹಕ್ಕುಗಳನ್ನು ಸೇರಿಸಿದೆ ಅಂತ ಅದರಲ್ಲಿ ಹೇಳಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್. ಮ್ಯಾಚ್ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಪ್ಲೇ ಅ ಸನಿ ಮಾರ್ನಿಂಗ್. ಚೂಸ್ ದ ಕರೆಕ್ಟ್ ಆಪ್ಷನ್. ಕಾಲಮ್ ಎನಲ್ಲಿ ಏನೇನಿದೆ ನೋಡೋಣ. ಜಾನಿಟೋ, ಪ್ರೀಸ್, ಪೆಟ್ರಾ. ಕಾಲಮ್ ಬಿನಲ್ಲಿ ವಿ ಹ್ಯಾವ್ 3 ಮೇಡ್, ಸರ್ವೆಂಟ್. ಸೊ ಕಾಲಮ್ ಎ ಜಾನಿಟೋ ಯಾರು ಇಲ್ಲಿ? ಜಾನಿಟೋ ಇಸ್ ದ ಸರ್ವೆಂಟ್, ಇಸ್ ಅ ಮ್ಯಾನ್ ಸರ್ವೆಂಟ್. ಪ್ರೀಸ್ ಇಲ್ಲೇನು? 3, ದೇರ್ ವರ್ 3 ಪ್ರೀಸ್ ಆ್ಯಂಡ್ ಪೆಟ್ರಾ ಇಸ್ ದ ಮೇಡ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ 1C. ಇಲ್ಲಿ 1C ಎಲ್ಲಿದೆ? 1C ಏನಲ್ಲಿದೆ? ಇನ್ನೆಲ್ಲಾದರೂ ಇದೆಯಾ? ಎಲ್ಲೂ ಇಲ್ಲ ಅಲ್ವಾ. ಸೊ ಸ್ಟ್ರೈಟ್ ಅವೇ ನಾವು ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ 1 ಮಾರ್ಕ್ MCQs ಆಯಿತು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ನೋಡೋಣ. 7th ಕ್ವೆಶ್ಚನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಆ್ಯಂಡ್ ಪ್ರಿಪೊಸಿಷನ್. ದಿಸ್ ಇಸ್ ಫಾರ್ 2 into 1, 2 ಮಾರ್ಕ್ಸ್. ಒಂದರಲ್ಲಿ ಆರ್ಟಿಕಲ್, ಒಂದರಲ್ಲಿ ಪ್ರಿಪೊಸಿಷನ್ ಹಾಕಬೇಕು. ಏನು ಕ್ವೆಶ್ಚನ್ ಇದೆ? ಪ್ಯಾರಡೈಸ್ ಲಾಸ್ಟ್ ಈಸ್ ಡ್ಯಾಶ್ ಎಪಿಕ್ ಪೋಮ್ ರಿಟರ್ನ್ ಡ್ಯಾಶ್ ಜಾನ್ ಮಿಲ್ಟನ್. So the answer is Paradise Lost is an epic poem written by John Milton. ಇಲ್ಲಿ ಎಪಿಕ್ ಶಬ್ದವು ಓವಲ್ ಶಬ್ದ ಇದೆ ಅಲ್ವಾ. ಓವಲ್ ಸೌಂಡಿಂದ ಪ್ರಾರಂಭ ಆಗೋದ್ರಿಂದ ಆ್ಯನ್ ಉಪಯೋಗಿಸ್ತೀವಿ. ಮತ್ತು ಇದನ್ನು ರಚಿಸಿದವರು ಯಾರು ಅಂತ ಸೂಚಿಸೋದಕ್ಕೆ ನಾವು ಪ್ರಿಪೊಸಿಷನ್ ಬೈ ಯೂಸ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್. Fill in the blanks with passive form of the verbs given in the brackets. ಬ್ರ್ಯಾಕೆಟ್ಸಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ, ಅದರ ಪ್ಯಾಸಿವ್ ಫಾರ್ಮ್ ಯೂಸ್ ಮಾಡಬೇಕು. ಅ ಫ್ಯೂ ಇಯರ್ಸ್ ಎಗೋ ಅ ಮರ್ಡರರ್ ಅಂತ ಇದೆ ಇಲ್ಲಿ ಅಲ್ವಾ. ಸೊ ಮರ್ಡರರ್ ಅಂತ ಇರೋದು ನಾವು ಏನು ಮಾಡಬೇಕು? ಇದು ತಪ್ಪಿದೆ ಇದು. ಸೊ ಇಲ್ಲಿ ಮರ್ಡರ್ ಅಂತ ಇರಬೇಕಿತ್ತು.
ಮರ್ಡರ್ ಅಂತಲೇ ಅಂದ್ಕೊಳ್ಳೋಣ ನಾವು. ಓಕೆ, ಫ್ಯೂ ಇಯರ್ಸ್ ಎಗೋ ಮರ್ಡರ್ ಅಂತ ಇದ್ದಿದ್ರೆ ಏನು ಬರಿಬೇಕು ನೀವು? ವಾಸ್ ಕಮಿಟೆಡ್. ದ ಕೇಸ್ ಡ್ಯಾಶ್ ಟ್ರೈ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ದ ಕೇಸ್ ವಾಸ್ ಟ್ರೈಡ್. TRY ಹೋಗ್ಬಿಟ್ಟು ಅಲ್ಲಿ IED ಆಗುತ್ತೆ. ದ ಕ್ರಿಮಿನಲ್ ಡ್ಯಾಶ್ ಸೆಂಟೆನ್ಸ್ ವಾಸ್ ಸೆಂಟೆನ್ಸ್ಡ್. ಇಲ್ಲೊಂದು D ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ಗಾಗುತ್ತೆ ಅಲ್ವಾ? ಇಲ್ಲಿ ಇದು ಭೂತಕಾಲದ ಘಟನೆ. ಅದಕ್ಕೆ ಪ್ಯಾಸಿವ್ ವಾಯ್ಸಲ್ಲಿ ಹೇಳುವಾಗ ನಾವು ಸಿಂಗಲ್ ಸಬ್ಜೆಕ್ಟ್ ಎಲ್ಲಿದೆಯೋ ಅಲ್ಲಿ ನಾವು ವಾಸ್ ಪ್ಲಸ್ V3 ಹೇಳಬೇಕು ಅಲ್ವಾ? ಇಲ್ಲಿ ನೋಡಿ ಎಲ್ಲ ಇದು ಮರ್ಡರ್ ವಾಸ್ ಕಮಿಟೆಡ್. ಮರ್ಡರ್ಸ್ ಅಂತಿದ್ದಿದ್ರೆ ವರ್ ಕಮಿಟೆಡ್ ಆಗಿರೋದು. ದ ಕೇಸ್ ವಾಸ್ ಟ್ರೈಡ್. ಇವಾಗ ಕೇಸಸ್ ಅಂತಿದ್ದಿದ್ರೆ ವರ್ ಟ್ರೈಡ್ ಆಗಿರೋದು. ಇಲ್ಲಿ ಕ್ರಿಮಿನಲ್ ಅನ್ನೋದು ಸಿಂಗ್ಯುಲರ್, ಅದಕ್ಕೆ ಇಲ್ಲಿ ನಾವು ವಾಸ್ ಹೇಳಿದ್ದೀವಿ. ಆಮೇಲೆ V3 ಫಾರ್ಮ್ ಆಫ್ ಸೆಂಟೆನ್ಸ್ ಈಸ್ ಸೆಂಟೆನ್ಸ್ಡ್. ಕರೆಕ್ಟ್. ಇಲ್ಲಿ ಕ್ರಿಮಿನಲ್ಸ್ ಅಂತಿದ್ದಿದ್ರೆ ಏನಾಗಿರೋದು? ವರ್ ಸೆಂಟೆನ್ಸ್ಡ್ ಆಗಿರೋದು. ಅರ್ಥ ಆಯ್ತಲ್ವಾ ಇದನ್ನು ಹೇಗೆ ಬರೀಬೇಕು ಅಂತ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. Fill in the blanks by choosing the appropriate expressions given in the bracket. This is also for 2 marks. The women of Advani decided to teach forestry to the forest officials. They dash lighted lanterns although it was dash. Till 3 options ಇದೆ, ಇದರಲ್ಲಿ 2ನ್ನ ನಾವು ಸೆಲೆಕ್ಟ್ ಮಾಡಬೇಕು. ದೇ ಬ್ರಾಡ್ ಲೈಟೆಡ್ ಆಗೋದಿಲ್ಲ ಇಲ್ಲಿ ಫಸ್ಟ್ ಬ್ಲ್ಯಾಂಕಲ್ಲಿ. ದೇ ಪುಟ್ ಬಿಹೈಂಡ್ ಲೈಟೆಡ್ ಲ್ಯಾಂಟರ್ನ್ಸ್ ಆಗಲ್ಲ. ದ ಕರೆಕ್ಟ್ ಆನ್ಸರ್ ಇಸ್ ದೇ ಹೆಲ್ಡ್ ಅಪ್. ಆಲ್ದೋ ಇಟ್ ವಾಸ್ ಪುಟ್ ಬಿಹೈಂಡ್ ಆಗೋದಿಲ್ಲ. ಆಲ್ದೋ ಇಟ್ ವಾಸ್. ನಿಮಗೆ ನಾನು ಈಗಾಗಲೇ ಹೇಳಿದ್ದೀನಿ ಯಾವ ಥರ ಈ ಆನ್ಸರ್ಸ್ ಬರಿಬೇಕು ಅಂತ. ದಟ್ ಈಸ್ ಯು ಹ್ಯಾವ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಪ್ರಾಪರ್ಲಿ. ಏನಂತ ಕೊಟ್ಟಿದ್ದಾರೆ? ರೀರೈಟ್ ದೆಮ್ ಅಂತ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್ನಲ್ಲಿ. ದಟ್ ಮೀನ್ಸ್ ಯು ಹ್ಯಾವ್ ಟು ರೈಟ್ ದ ಸೆಂಟೆನ್ಸ್, ದ ಎಂಟೈರ್ ಸೆಂಟೆನ್ಸ್. ಆಮೇಲೆ ಈ ಆನ್ಸರ್ಸ್ ಬರೆದು ಅದನ್ನು ಅಂಡರ್ಲೈನ್ ಮಾಡಬೇಕು. ಸೊ ಯು ಹ್ಯಾವ್ ಟು ರೀರೈಟ್ ಇಟ್. ಬರೀ ನೀವು ಹೆಲ್ಡ್ ಅಪ್ ಬ್ರಾಡ್ ಡೇ ಲೈಟ್ ಅಂತ ಬರೆದ್ರೆ ಮಾರ್ಕ್ಸು ಸಿಗೋದಿಲ್ಲ. ಓಕೆ, ಸೊ ಇಟ್ಸ್ ಬೆಟರ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ಸ್. ನೆಕ್ಸ್ಟ್ ಕ್ವೆಶ್ಚನ್ 10th one, ಇದು ಪ್ರನೌನ್ಸ್ ಬಗ್ಗೆ. Read the following paragraph and match the pronoun in column A with the noun or noun phrases in column B they refer to. Okay. Salim took rare looking bird to his uncle and asked him what kind of bird it was. His uncle examined it and was unable to recognize it. Okay, ಇಲ್ಲಿ his ಅಂತಂದ್ರೆ ಏನು? his ಅಂತಂದ್ರೆ ಇಲ್ಲಿದೆ ನೋಡಿ. his is Salim's. ಕರೆಕ್ಟ್. him ಇಲ್ಲಿದೆ. ಆಸ್ಡ್ ಹಿಮ್ ಅಂತಂದರೆ ಹಿಮ್ ಅಂದರೆ ಇಲ್ಲಿ ಸಲೀಮ್ಸ್ ಅಂಕಲ್ ಬರುತ್ತೆ. ಆಮೇಲೆ ಇಟ್ ಏನು ಇಲ್ಲಿ? ಇಟ್ ಈಸ್ ದ ರೇರ್ ಲುಕಿಂಗ್ ಬರ್ಡ್ ಅಥವಾ ಬರ್ಡ್. ಸೊ ದ ಆನ್ಸರ್ ಇಸ್ A 2 B 3 ಆ್ಯಂಡ್ C 1. ಹಿಸ್ ಅಂತಂದರೆ ಇಲ್ಲಿದೆ. ಹಿಸ್ ಅಂಕಲ್ ಅಂದರೆ ಸಲೀಮ್ಸ್ ಅಂಕಲ್. ಹಿಮ್ ಅಂತಂದರೆ ಮೀನ್ಸ್ ಹಿ ಆಸ್ಡ್ ಸಲೀಮ್ಸ್ ಅಂಕಲ್ ವಾಟ್ ಕೈಂಡ್ ಆಫ್ ಬರ್ಡ್. ಇಟ್ ಈಸ್ ದ ಬರ್ಡ್. ಈಗ ನಾವು ಪಾರ್ಟ್ ಬಿಗೆ ಬಂದಿದ್ದೀವಿ. ಸೆಕೆಂಡ್ ಮೈನ್ ಆನ್ಸರ್ ಎನಿ 2 of the following questions in 2 sentences, words or phrases. You have been given 1 2 3 questions. ಅದರಲ್ಲಿ ಯಾವುದಾದ್ರೂ 2ನ್ನ ನೀವು ಆನ್ಸರ್ ಮಾಡಬೇಕು. The question is, name any 2 images that Romeo uses to describe Juliet's beauty in Romeo and Juliet. You can say, this is images that Romeo uses to describe Juliet's beauty. Please understand the question properly and then answer. ಸರಿಯಾಗಿ ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡು ಉತ್ತರನ ಬರೀರಿ. So you can say a rich jewel in an Ethiop's ear and a snowy dove among crows. ಅಂದರೆ ಆಫ್ರಿಕನ್ನ ಹೆಂಗಸಿನ ಕಿವಿಯಲ್ಲಿರುವ ಒಂದು ಪ್ರಕಾಶಮಾನವಾದ ಆಭರಣ, ಇನ್ನೊಂದು ಕಾಗೆಗಳ ನಡುವೆ ಕಂಗೊಳಿಸುತ್ತಿರುವ ಬಿಳಿ ಪಾರಿವಾಳ ಅಂತ. ಇದೆರಡನ್ನೂ ನೀವು ಕೊಡಬಹುದು. ನೆಕ್ಸ್ಟ್ ಒನ್, ವಾಟ್ ಮೇ ಪೇರೆಂಟ್ಸ್ ಗಿವ್ ಆ್ಯಂಡ್ ಮೇ ನಾಟ್ ಗಿವ್ ಟು ದ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್. ಪೇರೆಂಟ್ಸ್ ಮೇ ಗಿವ್ ದೇರ್ ಚಿಲ್ಡ್ರನ್ ದೇರ್ ಲವ್ ಬಟ್ ದೇ ಮೇ ನಾಟ್ ಗಿವ್ ದೆಮ್ ದೇರ್ ಥಾಟ್ಸ್. ಪೇರೆಂಟ್ಸ್ ಅಂತಂದರೆ ಪೋಷಕರು, ದೇರ್ ಚಿಲ್ಡ್ರನ್ ಅಂತಂದರೆ ತಮ್ಮ ಮಕ್ಕಳಿಗೆ ಪ್ರೀತಿಯನ್ನು ಕೊಡಬಹುದು. ದೇ ಮೇ ಗಿವ್ ಲವ್, ಆದರೆ ತಮ್ಮ ಆಲೋಚನೆಗಳು ಥಾಟ್ಸ್ನ ಅವ್ರ ಮೇಲೆ ಹೇರಬಾರ್ದು. ಯಾಕಂದರೆ
ಮಕ್ಕಳಿಗೆ ಅವರದೇ ಆದ ಸ್ವತಂತ್ರವಾದ ಆಲೋಚನೆಗಳು ಇರುತ್ತವೆ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಡಿಡ್ ವಂದನಾ ಶಿವ ಡೂ ವೈಲ್ ಶಿ ವಾಸ್ ಆನ್ ಪಾದಯಾತ್ರಾಸ್ ಆಫ್ ದ ಚಿಪ್ಕೋ ಮೂವ್ಮೆಂಟ್? ಇದಕ್ಕೆ ಉತ್ತರ, ಶಿ ಡಾಕ್ಯುಮೆಂಟೆಡ್ ದ ಡಿಫಾರೆಸ್ಟೇಷನ್ ಆ್ಯಂಡ್ ದ ವರ್ಕ್ ಆಫ್ ಫಾರೆಸ್ಟ್ ಆಕ್ಟಿವಿಸ್ಟ್ ಆ್ಯಂಡ್ ಹೆಲ್ಪ್ಡ್ ಸ್ಪ್ರೆಡ್ ದ ಮೆಸೇಜ್ ಆಫ್ ಚಿಪ್ಕೋ, ದಟ್ ಈಸ್ ಸೇವಿಂಗ್ ಟ್ರೀಸ್. Third main, answer any two of the following questions in about 60 words each. Here you have 3 questions and you have to answer any two. Fourth main ನಲ್ಲಿ answer any one. 2 questions ಇದೆ, ಅದರಲ್ಲಿ ಯಾವುದಾದ್ರು ಒಂದಕ್ಕೆ ಉತ್ತರ ಬರೀಬೇಕು. ಇದೆಲ್ಲದಕ್ಕೂ ಉತ್ತರ ಈಗಾಗಲೇ ನಾನು ಮಾಡಿದ್ದೀನಿ. ಅದರ ವಿಡಿಯೋಸ್ ನಿಮಗೆ ಪ್ಲೇಲಿಸ್ಟಲ್ಲಿ ಹೋದರೆ ಆ ಪಾಠಗಳ ಟೈಟಲ್ಸ್ ಕೆಳಗಡೆ ಇದೆ, ಅಲ್ಲಿ ನೀವು ನೋಡಿ ಸಿಗುತ್ತೆ. ಓಕೆ, ಈಗ ಪಾರ್ಟ್ ಸಿಗೆ ಹೋಗೋಣ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ಸೆಟ್ ಆನ್ ಇಟ್. ಫಸ್ಟ್ ಪ್ಯಾಸೇಜ್ ಈ ಥರ ಕಾಂಪ್ರಿಹೆನ್ಷನ್ ಇದ್ದಾಗ ಫಸ್ಟು ಒಂದು ಸರಿ ಬ್ರೀಫಾಗಿ ಕ್ವೆಶ್ಚನ್ಸ್ನ ನೋಡಿಬಿಡೋಣ. ಆವಾಗ ನಿಮಗೆ ಈ ಪ್ಯಾಸೇಜ್ ಓದಬೇಕಾದ್ರೇ ನಿಮ್ಗೆ ಇಲ್ಲಿ ಕೀವರ್ಡ್ಸ್ ನೆನಪಿರುತ್ತಲ್ವಾ, ಸೊ ನಿಮಗೆ ಬೇಗ ಸಿಗುತ್ತೆ ಆನ್ಸರ್ಸ್. ದಟ್ ವೇ ಯು ಕ್ಯಾನ್ ಸೇವ್ ಟೈಮ್. ಇಲ್ಲಿ ಕ್ವೆಶ್ಚನ್ಸ್ ಏನಿದೆ ಅಂತ ನೋಡೋಣ. ವಾಟ್ ಆರ್ ದ ವೆಸ್ಟರ್ನ್ ಘಾಟ್ಸ್ ವೆಲ್ ನೋನ್ ಫಾರ್? ಹೌ ಮೆನಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆರ್ ಐಡೆಂಟಿಫೈಡ್ ಇನ್ ದ ವರ್ಲ್ಡ್? ವೇರ್ ಡು ದ ವೆಸ್ಟರ್ನ್ ಘಾಟ್ಸ್ ಎಂಡ್? ನೇಮ್ ಎನಿ ಒನ್ ಆಫ್ ದ ಸ್ಟೇಟ್ಸ್ ಇನ್ ವಿಚ್ ವೆಸ್ಟರ್ನ್ ಘಾಟ್ಸ್ ಲೈ. Add a prefix to the word known to make it antonym. ಈಗ ನೋಡೋಣ, ಪ್ಯಾಸೇಜ್ನ ಓದೋಣ ಈಗ ನಾವು. The Western Ghats are also known as Sahyadri Hills. They are well known for their unique flora and fauna. 25 biodiversity hotspots are identified in the world and the Western Ghats are one among them. They extend from Satpura range in the north. They go south past Goa through Karnataka and into Kerala and Tamil Nadu and end at Kanyakumari. Then they embrace the Indian Ocean. The range is called the Sahyadri in the northern Maharashtra and Sahya Parvatam in Kerala. ಈಗ ಪ್ರಶ್ನೆಗಳು ಇದೇ ಆರ್ಡರ್ನಲ್ಲಿ, ಇನ್ಸ್ಟ್ರಕ್ಷನ್ಸ್ ನೆನಪಿದೆ ಅಲ್ವಾ, ಇದೇ ಆರ್ಡರ್ನಲ್ಲಿ ಬರೀಬೇಕು, ಆಮೇಲೆ ಒಂದೇ ಕಡೆ ಇರಬೇಕು ಎಲ್ಲನೂ. ವಾಟ್ ಆರ್ ದ ವೆಸ್ಟರ್ನ್ ಘಾಟ್ಸ್ ವೆಲ್ ನೋನ್ ಫಾರ್ ಅಂತಂದರೆ ವೆಸ್ಟರ್ನ್ ಘಾಟ್ಸ್ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ. ಇದಕ್ಕೆ ಉತ್ತರ ಎಲ್ಲಿದೆ? ದೇ ಆರ್ ವೆಲ್ ನೋನ್ ಫಾರ್ ದೇರ್ ಯುನೀಕ್ ಫ್ಲೋರಾ ಆ್ಯಂಡ್ ಫೌನಾ. ಅಂದರೆ ಇಲ್ಲಿ ನೋಡಿ, ಈ ಪ್ಯಾರಾಗ್ರಾಫ್ನ ಎರಡನೇ ವಾಕ್ಯದಲ್ಲಿ ಉತ್ತರ ಇದೆ. ಪಶ್ಚಿಮ ಘಟ್ಟಗಳು ತಮ್ಮ ವಿಶಿಷ್ಟ ಸಸ್ಯ ಮತ್ತು ಪ್ರಾಣಿ ಫ್ಲೋರಾ ಆ್ಯಂಡ್ ಫೌನಾ ಅದಕ್ಕೆ ಪ್ರಸಿದ್ಧವಾಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಒನ್, ಹೌ ಮೆನಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆರ್ ಅವೈಲಬಲ್ ಇನ್ ದ ವರ್ಲ್ಡ್? ಅದಕ್ಕೆ ಉತ್ತರ ಇಲ್ಲೇ ಇದೆ ನೋಡಿ, 25 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಇಷ್ಟು ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. 25 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆರ್ ಐಡೆಂಟಿಫೈಡ್ ಇನ್ ದ ವರ್ಲ್ಡ್ ಬರೆದ್ಬಿಟ್ಟು 25 ಅನ್ನೋದನ್ನು ನೀವು ಅಂಡರ್ಲೈನ್ ಮಾಡಬೇಕು. ವೇರ್ ಡೂ ದ ವೆಸ್ಟರ್ನ್ ಘಾಟ್ಸ್ ಎಂಡ್? ದ ವೆಸ್ಟರ್ನ್ ಘಾಟ್ಸ್ ಎಂಡ್ ಆಟ್ ಕನ್ಯಾಕುಮಾರಿ. ಸೊ ಯು ಹ್ಯಾವ್ ಟು ಅಂಡರ್ಲೈನ್ ಕನ್ಯಾಕುಮಾರಿ. ಕ್ವೆಶ್ಚನ್ ಪೇಪರ್ನಲ್ಲಿ ಈ ಥರ ಅಂಡರ್ಲೈನ್ ಮಾಡೋದು, ಬ್ರ್ಯಾಕೆಟ್ಸ್ ಹಾಕೋದು ಏನು ಮಾಡಬೇಡಿ. You should not mark anything on the question paper. Name any one of the states in which the Western Ghats lie. ಯಾವುದಾದ್ರೂ ಸ್ಟೇಟ್ ಬರಿಬೋದು. ನಾವಿಲ್ಲಿ ಕರ್ನಾಟಕ ಅಂತ ಬರಿಬೋದು, ಕೇರಳ, ತಮಿಳ್ನಾಡು, ಗೋವಾ, ಮಹಾರಾಷ್ಟ್ರ ಯಾವುದಾದ್ರೂ ಬರಿಬೋದು. ಓಕೆ, ಕರ್ನಾಟಕ ಅಂತ ಬರೆಯೋಣ. ಆ್ಯಡ್ ಅ ಪ್ರಿಫಿಕ್ಸ್ ಟು ದ ವರ್ಡ್ ನೋನ್ ಟು ಮೇಕ್ ಇಟ್ ಆ್ಯಂಟನಿಮ್. ಪ್ರಿಫಿಕ್ಸ್ ಅಂತಂದರೆ, ಪ್ರಿ ಅಂದರೆ ಒಂದು ಪದದ ಮುಂಚೆ ಬರಿಬೇಕು, ಸ್ಟಾರ್ಟಿಂಗಲ್ಲಿ ಬರಿಬೇಕು. ಆ್ಯಂಟನಿಮ್ ಅಂತಂದರೆ ಆಪೋಸಿಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋನ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ಅದ್ರ ಮುಂಚೆ ನೀವು ಯಾವುದೋ ಒಂದು ಅಕ್ಷರ ಸೇರಿಸ್ಬೇಕು. ಅದಕ್ಕೆ ಯಾವ ಅಕ್ಷರ ಸೇರಿಸಿದ್ರೆ ಈ ಪದ ನೋನ್ಗೆ ಆಪೋಸಿಟ್ ಆಗುತ್ತೆ? ನೋನ್, UN ಅನ್ನೋದನ್ನು ಸೇರಿಸಿದ್ರೆ ಏನಾಗುತ್ತೆ? ಅನ್ನೋನ್ ಅಲ್ವಾ. ಸೊ ಇದು ವಿರುದ್ಧಾರ್ಥಕ ಪದ. ಆ್ಯಂಟನಿಮ್ ಅಂತಂದರೆ ವಿರುದ್ಧಾರ್ಥಕ ಪದ. ಈಗ ನೆಕ್ಸ್ಟು ಪೊಯೆಟ್ರಿ ಕಾಂಪ್ರಿಹೆನ್ಷನ್ ನೋಡೋಣ. ಇದರ ಟೈಟಲ್ ಚೈಲ್ಡ್. ಅದಕ್ಕೂ ಮುಂಚೆ ಪ್ರಶ್ನೆಗಳು ನೋಡೋಣ. ವೇರ್ ಇಸ್ ಅ ಚೈಲ್ಡ್ ಸಿಟ್ಟಿಂಗ್? ವಾಟ್ ಇಸ್ ಅ ಚೈಲ್ಡ್ ಪ್ಲೇಯಿಂಗ್ ವಿತ್ ಆಲ್ ಮಾರ್ನಿಂಗ್? ವಾಟ್ ಇಸ್ ದ ಸ್ಪೀಕರ್ ಬ್ಯುಸಿ ವಿತ್? ವಾಟ್ ಹ್ಯಾಸ್ ದ ಸ್ಪೀಕರ್ ಫರ್ಗಾಟನ್? ಆ್ಯಡ್ ಅ ಪ್ರಿಫಿಕ್ಸ್ ಟು ದ ವರ್ಡ್ ಫರ್ಗಾಟನ್ ಟು ಮೇಕ್ ಇಟ್ಸ್ ಟು ಆ್ಯಂಟನಿಮ್. ಅಂಡರ್ಸ್ಟುಡ್? ನಾವು ವೇರ್ ಇಸ್ ದ ಚೈಲ್ಡ್ ಸಿಟ್ಟಿಂಗ್? ಇಲ್ಲೇ ಇದೆ ನೋಡಿ, ಡಸ್ಟ್. ಸೊ ದ ಚೈಲ್ಡ್ ಇಸ್ ಸಿಟ್ಟಿಂಗ್ ಇನ್ ದ ಡಸ್ಟ್. Then what is a child playing with all morning? It is playing with a broken twig. Next one. What is the speaker busy with? The speaker is busy with adding up figures, or he's busy with his accounts and adding up the figures. What has the speaker forgotten?
ದ ಆರ್ಟ್ ಆಫ್ ಬೀಯಿಂಗ್ ಅಬ್ಸರ್ವ್ಡ್ ಇನ್ ಸ್ಟಿಕ್ಸ್ ಆ್ಯಂಡ್ ಮಡ್ ಪೈಸ್. ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಪ್ರಿಫಿಕ್ಸ್ ಅಂತಂದರೆ ಆ ಪದದ ಪ್ರಾರಂಭದಲ್ಲೇ ನೀವು ಅಕ್ಷರಗಳನ್ನ ಸೇರಿಸಿ ಅದನ್ನು ವಿರುದ್ಧಾರ್ಥಕ ಪದವಾಗಿ ಮಾಡಬೇಕು, ಆ್ಯಂಟನಿಮ್ ಆಗಿ ಮಾಡಬೇಕು. ಇಲ್ಲೇನು ಕೊಟ್ಟಿದ್ದಾರೆ? ಫರ್ಗಾಟನ್ ಅಲ್ವಾ? ಇದಕ್ಕೆ ಯಾವ ಅಕ್ಷರಗಳನ್ನ ಸೇರಿಸ್ಬೋದು ನಾವು? ಅನ್ಫರ್ಗಾಟನ್. ಇಲ್ಲೂ ಕೂಡ UN ಬಳಸಬೇಕು. ನೆಕ್ಸ್ಟ್ ಪಾರ್ಟ್ ಡಿಗೆ ಹೋಗೋಣ. ಪಾರ್ಟ್ ಡಿ 20th ಕ್ವೆಶ್ಚನ್, ರೀರೈಟ್ ಆಸ್ ಡೈರೆಕ್ಟೆಡ್. ಫಸ್ಟ್ ಒನ್, ಶಿಲ್ಪಾ ಟೀಚಸ್ ಇಂಗ್ಲಿಷ್ ಟು ದ ಪುವರ್ ಚಿಲ್ಡ್ರನ್. ಇಲ್ಲಿ ಆ್ಯಡ್ ಅ ಸೂಟಬಲ್ ಕ್ವೆಶ್ಚನ್ ಟ್ಯಾಗ್ ಅಂತ ಇದೆ. ಟ್ಯಾಗ್ ಅಂತಂದರೆ ಏನೋ ಒಂದು ಸೇರಿಸೋದು. ಇವಾಗ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ಸ್ಗೂ ನೀವು ಟ್ಯಾಗ್ ಹಾಕ್ತೀರಾ ಅಲ್ವಾ, ಟ್ಯಾಗ್ ಹಾಕಿ ಕಟ್ತೀರಾ ಅಲ್ವಾ. ಟ್ಯಾಗ್ ಅಂತಂದರೆ ಏನು? ಕಡೆಯಲ್ಲಿ ಅದಕ್ಕೆ ಸೇರಿಸೋದು ಅಂತ. ಸೊ ಇಲ್ಲಿ ನಾವು ಯಾವ ಪದನ ಸೇರಿಸ್ಬೇಕು? ಇಲ್ಲಿ ನೋಡೋಣ. ನೀವು ಈ ಥರ ಶಿಲ್ಪಾ ಟೀಚರ್ಸ್ ಇಂಗ್ಲೀಷ್ ಟು ದ ಪುವರ್ ಚಿಲ್ಡ್ರನ್ ಅದಷ್ಟು ಬರೆದ್ಬಿಟ್ಟು ಇಲ್ಲೊಂದು ಕಾಮ ಹಾಕಿ ಇಲ್ಲಿ ನೀವೇನು ಬರಿಬೇಕು? ಡಸಂಟ್ ಶಿ? ಕ್ವೆಶ್ಚನ್ ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ನಾನು ಹೇಳ್ತೀನಿ. ಇದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ವಾ. ಶಿಲ್ಪಾ ಟೀಚರ್ಸ್ ಅನ್ನೋದು ಈ ಸೆಂಟೆನ್ಸು ಪಾಸಿಟಿವ್ ಆಗಿದೆ. ಇದನ್ನು ನಾವು ಯಾವಾಗಲೂ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಬಳಸಬೇಕು. ಸಕಾರಾತ್ಮಕವಾದದ್ದಕ್ಕೆ ನಾವು ನಕಾರಾತ್ಮಕ ಟ್ಯಾಗನ್ನು ಬಳಸಬೇಕು. ನೆಕ್ಸ್ಟ್ ಕ್ವೆಶ್ಚನ್, ದ ಸ್ಟೂಡೆಂಟ್ಸ್ ಥ್ಯಾಂಕ್ ದ ಟೀಚರ್ಸ್. ಫ್ರೇಮ್ ಅ WH ಕ್ವೆಶ್ಚನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಅನ್ ಆನ್ಸರ್. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದು? ದ ಟೀಚರ್ಸ್ ಅಂತ ಇದೆ. ಸೊ ಇದು ಟೀಚರ್ಸ್ ನಿಮಗೆ ಉತ್ತರವಾಗಿ ಸಿಗೋದಕ್ಕೆ ಯಾವ ಥರ ಪ್ರಶ್ನೆ ಕೇಳಬೇಕು? WH ಕ್ವೆಶ್ಚನ್ಸ್. ಸ್ಟೂಡೆಂಟ್ಸ್ ಯಾರನ್ನ ಥ್ಯಾಂಕ್ ಮಾಡಿದ್ರು? ಯಾರನ್ನ ಅಂತಂದರೆ ಏನು? ವಾಟ್ ಆಗುತ್ತಾ? ವೇರ್ ಆಗುತ್ತಾ? ವೆನ್ ಆಗುತ್ತಾ? ವೈ ಆಗುತ್ತಾ? ಹೂಮ್ ಆಗುತ್ತಾ? ಹೂಮ್ ಆಗುತ್ತೆ ಅಲ್ವಾ. ಸೊ ಹೂಮ್ ಡಿಡ್ ದ ಸ್ಟೂಡೆಂಟ್ಸ್ ಇಲ್ಲಿ ಪಾಸ್ಟ್ ಟೆನ್ಸಲ್ಲಿದೆ ಥ್ಯಾಂಕ್ಡ್, ಥ್ಯಾಂಕ್. ಕ್ವೆಶ್ಚನ್ ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಸೀರೀಸ್ ಗ್ರೌಂಡ್ ಲೆವೆಲ್ ಟು ನೆಕ್ಸ್ಟ್ ಲೆವೆಲ್ ಅಂತ ಮಾಡಿದ್ದೀನಿ. ಈ ಕ್ವೆಶ್ಚನ್ ಟ್ಯಾಗ್ಸ್ ಆ್ಯಂಡ್ ಫ್ರೇಮಿಂಗ್ ಕ್ವೆಶ್ಚನ್ಸ್, WH ಟೈಪ್ ಆಫ್ ಕ್ವೆಶ್ಚನ್ಸ್ ಎಲ್ಲನೂ ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ಅದನ್ನು ನೀವು ಇಂಗ್ಲೀಷನ್ನು ಕಲಿಬೇಕು. ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಬೇಕು ಅಂದರೆ ದಿನಾ ಒಂದು 10 ನಿಮಿಷ ಆ ವಿಡಿಯೋಸ್ ನೋಡಿದ್ರೆ ಸಾಕು. ನೀವು ಇಂಗ್ಲೀಷ್ನ ಚೆನ್ನಾಗಿ ಕಲಿಬೋದು. ಮಾತಾಡೋದಕ್ಕೂ ನೀವು ಕಾನ್ಫಿಡೆಂಟಾಗಿ ಮಾತಾಡ್ಬೋದು. ಅಲ್ಲಿ ನಾನು ಶ್ಯಾಡೋಯಿಂಗ್ ಟೆಕ್ನಿಕ್ಸ್ ಮತ್ತು ಕಾನ್ವರ್ಸೇಷನಲ್ ಸ್ಕಿಲ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ನಿಮಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಬರೀ ನಿಮ್ಮ ಸೆಕೆಂಡ್ PUC ಮಾತ್ರ ಅಲ್ಲ, ಮುಂದೆ ಕೂಡ ನಿಮ್ಮ ಗ್ರ್ಯಾಜುಯೇಷನ್ ಲೆವೆಲ್ ಅಥವಾ ನಿಮ್ಮ ಕೆರಿಯರ್ಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ತಪ್ಪದೆ ಆ ಸೀರೀಸ್ನೆಲ್ಲ ನೋಡಿ ಇಂಗ್ಲೀಷ್ ಕಲಿಯೋದಕ್ಕೆ ದಿನ ಒಂದು 10 ನಿಮಿಷ ಮೀಸಲಾಗಿ ಇಟ್ಕೊಳ್ಳಿ. ಈಗಾಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಯಾವ ವಿಡಿಯೋ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಮುಂದಿನ ಪ್ರಶ್ನೆ ನೋಡೋಣ. ರಾಮ್ ಲಿಸನ್ ಟು ಮ್ಯೂಸಿಕ್ ಎವ್ರಿ ಡೇ. ರೆಕ್ಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್. ಇಲ್ಲಿ ನೋಡಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕರೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದರೆ ವರ್ಬು ಕೂಡ ಪ್ಲೂರಲ್ ಆಗಿರಬೇಕು. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದರೆ ವರ್ಬ್ ಸಿಂಗ್ಯುಲರ್ ಆಗಿರಬೇಕು. ಇಲ್ಲಿ ರಾಮ್ ಅನ್ನೋದು ಸಬ್ಜೆಕ್ಟ್, ಇದು ಸಿಂಗ್ಯುಲರಾ ಪ್ಲೂರಲ್ಲ? ಸಿಂಗ್ಯುಲರ್. ಆದರೆ ಲಿಸನ್ ಅನ್ನೋದು ವರ್ಬ್ ಅಲ್ವಾ, ಅಂದರೆ ಕ್ರಿಯಾಪದ. ಇದು ಸಿಂಗ್ಯುಲರಾ ಪ್ಲೂರಲ್ಲ? ಇದೇನಾಗಿದೆ? ಪ್ಲೂರಲಲ್ಲಿದೆ. ಸೊ ಇದನ್ನು ಸಿಂಗ್ಯುಲರ್ ಆಗಿ ಮಾಡಬೇಕು. ಅದೇ ಎರರ್ ಇಲ್ಲಿರೋದು. ನೀವು ಬರೀ ಅದನ್ನು ಲಿಸನನ್ನು ಲಿಸನ್ಸ್ ಅಂತ ಬರೆದ್ಬಿಟ್ಟು ಬಿಟ್ಬಿಡಬೇಡಿ. ಯು ರೀರೈಟ್ ಎವ್ರಿಥಿಂಗ್. ಸೊ ಯು ಹ್ಯಾವ್ ಟು ರೈಟ್ ರಾಮ್ ಲಿಸನ್ಸ್ ಟು ದ ಮ್ಯೂಸಿಕ್ ಎವ್ರಿ ಡೇ ಅಂತ ಬರೀಬೇಕು ನೀವು. ಅರ್ಥ ಆಯ್ತಾ? ನೆಕ್ಸ್ಟ್, ಈಸ್ಟ್ ದ ಇನ್ ರೈಸಸ್ ಸನ್ ದ. ಇದು ಕೂಡ the word order, rearrange the segments into a meaningful sentence. It is always, if you watch the first video of my ground level to next level series, you will know how to frame this in the right way and how to rearrange it. Ili the sun rises in the east. Example ಹೀಗೆ 1 2 ಹಾಗೆಲ್ಲ ಬರಿಬೇಡಿ. ಇದನ್ನು ರೀರೈಟ್ ದ ಸೆಂಟೆನ್ಸ್. ಆಮೇಲೆ ಕಡೆಯಲ್ಲಿ ಒಂದು ಫುಲ್ ಸ್ಟಾಪ್ ಮರಿಬೇಡಿ. ದಿ ಸನ್ ರೈಸಸ್ ಇನ್ ದ ಈಸ್ಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಲಾಸ್ಟ್ ಕ್ವೆಶ್ಚನ್. ಎಸ್ಟರ್ಡೇ ಐ ಡ್ಯಾಶ್ ಅರ್ಲಿ. ಎಸ್ಟರ್ಡೇ ಅಂದರೆ ಅದು ಪಾಸ್ಟ್ ಅಲ್ವಾ. ಸೊ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಸ್ಲೀಪ್ಸ್
ಸ್ಲೆಪ್ಟ್ ಇದೆರಡರಲ್ಲಿ ಪಾಸ್ಟ್ ಯಾವುದು? ಸ್ಲೆಪ್ಟ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ yesterday I slept early. With this we come to the end of this paper. Let us meet in the next video with more information, and till then keep learning, keep growing. All the best.